ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಕಾವ್ಯ ವಾಚನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಮತ್ತು ಅಂಜನಾ ವಾಚನವನ್ನು ಮಾಡ್ತಾ ಇದ್ದೀವಿ. ನಾನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಸುದರ್ಶನ್ ಪ್ರಸನ್ನ ಅವರು ಪಿಟೀಲು ವಾದನಕ್ಕೆ ಇನ್ನೇನು ಸೇರಿಕೊಳ್ಳೋದರಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಡು ಉಂಟು, ಮಾತು ಉಂಟು. ಆದ್ದರಿಂದ ಮಾತಿನ ಭಾಗ ಇವಾಗ ಮೊದಲು ಇನ್ನೇನು ಮುಗಿಸೋ ಅಷ್ಟೊತ್ತಿಗೆ ಅವರು ಬಂದು ಸೇರ್ಕೋತಾರೆ. ಇಂದಿನ ಭಾಗ ನಾವು ಆರಿಸ್ಕೊಂಡಿರೋದು ಕನಕದಾಸರ ರಾಮಧಾನ್ಯ ಚರಿತ್ರೆ ಅನ್ನೋ ಒಂದು ಕಾವ್ಯದಿಂದ ಕೆಲವು ಭಾಗಗಳನ್ನು ನಾವು ಆರಿಸ್ಕೊಂಡಿದ್ದೀವಿ. ಇದು ಒಂದು ಕಾವ್ಯ ಭಾಮಿನಿ ಷಟ್ಪದಿಯಲ್ಲಿದೆ. 6 ಸಾಲಿನ ಪದ್ಯಗಳು ಇರುತ್ತೆ. ಅದರಲ್ಲಿ ಪೂರ್ತಿ ಕತೆ ಬರ್ತಾ ಹೋಗುತ್ತೆ. ಕೆಲವು ಪದ್ಯಗಳನ್ನು ತಗೊಂಡು ನಾವು ಅದನ್ನು ವಾಚನ ಮಾಡಿ ವ್ಯಾಖ್ಯಾನ ಮಾಡಿ ಪ್ರಸ್ತುತಪಡಿಸ್ತೀವಿ. ವಾಚನಕ್ಕೆ ಆ ಪದ್ಯಗಳನ್ನು ವಾಚಿಸುವಾಗ ನಾವು ರಾಗಗಳ ಸಹಕಾರದಿಂದ ಆ ವಾಚನವನ್ನು ಮಾಡ್ತೀವಿ. ಅದಕ್ಕೆ ಇವತ್ತಿನ ವಿಶೇಷ ಸುದರ್ಶನ್ ಅವರ ಒಂದು ಪಿಟೀಲು ವಾದನ. ಹಾಗೆ ಅದಾದಮೇಲೆ ಇದು ಏನದರ ಅರ್ಥ ಅಂತ ಒಂದಷ್ಟು ವಿಶ್ಲೇಷಣೆ ಕೊಡೋದು ವ್ಯಾಖ್ಯಾನವಾಗುತ್ತೆ. ಸೊ we have some of our friends who do not understand Kannada. So I will give a short introduction in the beginning about what this program is about. We are presenting Kavya Vachana, which is an art form that is specially found in Karnataka. In this we have singing of the poems and then an explanation following that singing. We'll also be accompanied by violin for the musical part of this program. Today's topic is Kanakadasaru's Ramadhanya Charitre. And to tell you briefly, this is a story wherein two grains start fighting among each other as to who is better. Is it paddy from which we get rice, or is it millet? So Rama has to settle the dispute between these two fighting grains. This is a satirical play. It is born out of Kanakadasaru's imagination, and it is not part of Valmiki Ramayana, but this is a kavya that brings out the injustices that happen in society, some of which Kanakadasa himself had faced. So this is the introduction part. I'm hoping that you'll be able to follow along as we do this. At the end, I do promise to reveal who wins that battle. So we are going to start with a prayer. ಈಗ ನಾವು ಹರಿಭಕ್ತಿ ಸಾರದ ಒಂದು ಪದ್ಯದಿಂದ ಶುರು ಮಾಡ್ತಾ ಇದ್ದೀವಿ. ಇದು ಕನಕದಾಸರ ರಚನೆನೇ ಹೌದು. ಅದಾದಮೇಲಿಂದ ಸೀದಾ ರಾಮಧಾನ್ಯ ಚರಿತ್ರೆಗೆ ಹೋಗ್ತಾ ಇದ್ದೀವಿ. ಶ್ರೇಯರಸ ಗಾಂಗೇಯನುತಾ ಕೋಂತೆಯ ವಂದಿತ ಚರಣ ಕಮಲದಳಾಯತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ
ಚತುರೋಪಾಯ ರಕ್ಷಿಸೋ ನಮ್ಮ ನನವರತ ರಾಮಧಾನ್ಯದ ಕೃತಿಯನು ಈ ಜನಧಾಮವೆಲ್ಲ ಆದರಿಸುವಂದದಿ ಭೂಮಿಗಚ್ಚರಿಯಾಗಿ ಪೇಳುವೆನು. ಈ ಮಹಾಕಥೆಯ ಪ್ರೇಮದಿಂದಾದರಿಸಿ ಕೇಳ್ದ ಸನಾಮರಿಗೆ ಸತ್ಕರುಣದಲ್ಲಿ ರಾಮ ಪಾಲಿಸಿಕೊಡುವ ಮನದಲ್ಲಿ ಇಷ್ಟ ಸಂಪದವ. ಈ ಪ್ರಾರ್ಥನೆಯೊಂದಿಗೆ ಕಾವ್ಯದ ಭಾಗವನ್ನು ಆರಂಭ ಮಾಡ್ತಾ ಇದ್ದೀವಿ. You might be saying that we seem to be reading out of the paper. It's not because we have not practiced, but because this art form demands a certain amount of spontaneity. The gamaki or the vachanakara who is actually singing will flow with the kavya as they are reading it. So it does not have a preset tune or melody that it goes with, but the words are brought out with the help of the ರಾಗ. ಕನಕದಾಸರ ಈ ಕಾವ್ಯ ಅವರ ಕಲ್ಪನೆಯಿಂದ ಮೂಡಿ ಬಂದು ಸಮಾಜದ ವಿಡಂಬಣೆಗಳನ್ನು ಎತ್ತಿ ತೋರುವಂತಹ ಒಂದು ಕಾವ್ಯ ಇದು. ಇದರ ಮೊದಲ ಭಾಗದಲ್ಲಿ ಏನಾಗತ್ತೆ ಅಂತ ನೋಡೋಣ. ದೇವಋಷಿಗಳು ನಿಮ್ಮ ಕರುಣಾಭಾವವು ಯಮಗಿರಲು ದೇವಋಷಿಗಳು ನಿಮ್ಮ ಕರುಣಾಭಾವವು ಎಮ್ಮಲ್ಲಿರಲು ನಮಗಿನ್ನಾವ ಕಷ್ಟ ಬಳಕೆದೋರದು. ನಮಗಿನ್ನಾವ ಕಷ್ಟದ ಬಳಕೆದೋರದು. ನಿಮ್ಮ ದರುಶನದಿ ಪಾವನರು ನಾವಾದೆವು. ಯಮಗಿನ್ನಾವ ಬುದ್ಧಿಯ ನರಹುವಿರಿ. ಅದ ನೀವು ಪೇಳೆನೆ ನಸುನಗುತ ಮುನಿನಾಥನು ಇಂತೆಂದ. The setting is like this. ಧರ್ಮರಾಯರು ಶೌಂಡಿಲ್ಯ ಮುನಿಗಳನ್ನು ಭೇಟಿಯಾಗಿ ಕೇಳ್ಕೊತಾ ಇದ್ದಾರೆ, ನಿಮ್ಮ ದರ್ಶನದಿಂದನೇ ನಮ್ಮ ಅಷ್ಟು ಕಷ್ಟಗಳು ಪರಿಹಾರ ಆಗೋಯ್ತು, ನಾವು ಪಾವನರಾಗೋದ್ವಿ. ಆದ್ದರಿಂದ ನಿಮ್ಮನ್ನು ನಮ್ಮ ಕಷ್ಟ ಪರಿಹಾರ ಮಾಡಿ ಅಂತ ಕೇಳ್ಕೊಳ್ಳೋದೇನೂ ಇಲ್ಲ, ಆದರೆ ನಮಗೆ ನೀವು ಬುದ್ಧಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾನೆ. ಧರ್ಮರಾಯಂಗೆ ಯಾವಾಗಲೂ ಧರ್ಮದಿಂದ ರಾಜ್ಯವನ್ನು ಆಳಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಮುನಿಗಳನ್ನು ಕೇಳ್ಕೊಂಡಾಗ ಅವರು ರಾಮನ ಈ ಒಂದು ಕಥೆಯನ್ನು ಹೇಳ್ತಾರೆ. ರಾಮರಾಜ್ಯದಲ್ಲಿ ಇದ್ದಷ್ಟು ನ್ಯಾಯ ಧರ್ಮ ಇನ್ನೆಲ್ಲೂ ಸಿಕ್ಕಲ್ಲ, ಅದರಿಂದ ಅಲ್ಲಿಂದ ಹೇಳಿದರೆ ಅದರಿಂದ ಇವನು ಕಲಿಬಹುದು ಅಂತ ಅವ್ರು ಹೇಳ್ತಾರೆ.
ಧರ್ಮರಾಯನಿಗೆ ಮತ್ತು ರಾಮನಿಗೆ ಒಂದು ಯುಗದ ವ್ಯತ್ಯಾಸ ಇದೆ. ರಾಮ ಹಿಂದಿನ ಯುಗದಲ್ಲಿದ್ದಿದ್ದು, ಆದರೂ ಅವನಿಗೆ ಅಲ್ಲಿಂದ ಕಲಿಯೋಕ್ಕೆ ಎಷ್ಟೊಂದಿತ್ತು. ಅದೇ ರೀತಿ ನಮಗೆ ಆ ಕೃತಯುಗದ ರಾಮನಿಂದ, ತ್ರೇತಾಯುಗದ ಕೃಷ್ಣನಿಂದ, ಕಲಿಯುಗದಲ್ಲಿರೋ ನಾವು ಬೇಕಾದಷ್ಟು ಕಲಿಯಬಹುದು ಅಂತ ನಮಗೆ ಇಲ್ಲಿ ತೋರ್ಪಡುತ್ತೆ. ಇನ್ನು ಮುಂದೆ ಆ ರಾಮನ ಕತೆ ಈ ರೀತಿ ಶುರುವಾಗತ್ತೆ. ಅಲ್ಲಿ ನೆರೆದ ಮಹಾಮುನೀಶ್ವರರೆಲ್ಲ ತರಿಸಿದರ ಖಿಳ ವಸ್ತುವ ಬೆಲ್ಲ ಸಕ್ಕರೆ ಜೇನು ತುಪ್ಪ ರಸಾಯನಗಳಲ್ಲಿ ಭುಲ್ಲವಿಸಿ ರಚಿಸಿದ ಸುಭಕ್ಷಗಳೆಲ್ಲವನೂ ತುಂಬಿದರು ಹೆಡಗೆಗಳಲ್ಲಿ. ಬೆಲ್ಲ ತುಂಬಿದರು, ಸಕ್ಕರೆ ತುಂಬಿದರು, ಜೇನು ತುಪ್ಪ ರಸಾಯನ ಸುಭಕ್ಷಗಳೆಲ್ಲವನು ತುಂಬಿದರು. ಜೋಡಿಸಿ ಹೊರಿಸಿ ತಂದರು ರಾಮನೋಲಗಕ್ಕೆ. ಈಗ ರಾಮ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯಾಪುರಿಗೆ ಹಿಂದೆ ತಿರುಗುತ್ತಾ ಇರೋ ಸಮಯದಲ್ಲಿ ಒಂದಷ್ಟು ಜನ ಮುನಿಗಳನ್ನು ಭೇಟಿ ಮಾಡ್ತಾನೆ. ಅವ್ರಿಗೆ ರಾಮನ ಆಗಮನವನ್ನು ಅವರು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಹೇಗೆ ಅದರ ತಯಾರಿ ಎಷ್ಟು ಅದ್ಧೂರಿಯಾಗಿತ್ತು. ಅವರ ಹತ್ರ ಇರೋ ಎಲ್ಲ ವಸ್ತುಗಳನ್ನು ಸೇರಿಸಿ ಅತ್ಯಂತ ಉತ್ತಮವಾದದ್ದೆಲ್ಲವನ್ನು ಸಂಗ್ರಹ ಮಾಡಿ ಹೆಡಗೆಗಳ ಭರ್ತಿ ಅದನ್ನು ತುಂಬಿಸಿ ಜೋಡಿಸಿ ಅಲ್ಲಿ ರಾಮನ ಒಂದು ಉಪಚಾರಕ್ಕೆ ಅದನ್ನು ತಂದಿಟ್ಕೊಂಡಿದ್ದಾರೆ. ರಾಮನವಮಿ ಬಂದರೆ ನಾವು ಎಷ್ಟು ಸಂತೋಷದಿಂದ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ, ಬೆಲ್ಲದ ಪಾನಕ ಬೇರೆ, ನಿಂಬೆಹಣ್ಣಿನ ಪಾನಕ ಬೇರೆ, ಇನ್ನು ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ ಒಂದು ಸಂಭ್ರಮವನ್ನು ಪಡ್ತೀವಿ. ಇನ್ನು ಇಲ್ಲಿ ಮುನಿವರ್ಯರು ಅವರಿಗೆ ರಾಮ ಸಾಕ್ಷಾತ್ ಭಗವಂತ ಇಲ್ಲಿಗೆ ಬಂದಿರೋನು ಅನ್ನೋದ್ರ ಪೂರ್ತಿ ಅರಿವಿರುತ್ತೆ. ಅವರು ಆ ರಾಮನ ಒಂದು ಉಪಚಾರವನ್ನು ಯಾವ ರೀತಿ ಮಾಡಿರ್ಬೋದು ಅಂತ ನಾವು ಇಲ್ಲಿ ಒಂದು ಊಹೆಗೆ ಸಿಕ್ಕಕ್ಕೆ ಈ ಪದ್ಯ ಬಹಳ ಚೆನ್ನಾಗಿ ತೋರಿಸ್ಕೊಡುತ್ತೆ. ಇನ್ನು ಮುಂದೆ ಏನಾಗತ್ತೆ ನೋಡೋಣ. ಅನಿಲ ಸುತ ಬಾಬಾ ಅನಿಲ ಸುತ ಬಾರೆಂದು ರಘುನಂದನನು ಕರುಣದೊಳು ಇವರ ರುಚಿಯಂತೂ ಕರುಣದೊಳು ಇವರ ರುಚಿಯಂತೂ ಎನಲು ಕರಗಳ ಮುಗಿದು ಭಿನ್ನೈಸಿದರು
ಚಿತ್ತೈಸಿದನು. ರಘುಪತಿಗೆ ಇನಕುಲಾನ್ವಯ ತಿಲಕ ಇನಕುಲಾನ್ವಯ ತಿಲಕ ಚಿತ್ತೈಸು ಎನಗೆ ಸವಿಯಹುದು ಇನ್ನು ಧಾನ್ಯದ ತನುವ ನೀಕ್ಷಿಸಬೇಕು. ದೇವರು ತರಿಸಿ ನೀವೆಂದ ಆ ಶ್ರೀರಾಮನು ಆ ನೈವೇದ್ಯವನ್ನೆಲ್ಲ ಸ್ವೀಕರಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಮೊದಲು ಯಾರನ್ನ ಕರೀತಾನೆ ಅಂದರೆ, ಅವನ ತಂಡದಲ್ಲಿ ಅವನ ಪರಿವಾರದವರು ಎಲ್ಲ ಇದ್ದಾರೆ. ಅವನು ಅನಿಲ ಸುತ ಅಂದರೆ ವಾಯುಪುತ್ರ ನಮ್ಮ ಹನುಮಂತನ ಕರೆಸ್ತಾನೆ. ಯಾಕೆ ಊಟ ತಿಂಡಿ ವಿಚಾರಕ್ಕೆ ಅವನೇ ಸರಿಯಾದ ವ್ಯಕ್ತಿ ಅಂತ ಕರೆಸ್ತಾನೋ ಏನೋ ಗೊತ್ತಿಲ್ಲ, ಆದರೆ ಕರೆಸ್ತಾನೆ. ಕರೆಸ್ಬಿಟ್ಟು ಕೇಳ್ತಾನೆ, ಎಲ್ಲ ತಿಂದಿಯಲ್ಲ ಹನುಮಂತ, ನಿಂಗೆ ಯಾವ್ದು ತುಂಬ ರುಚಿ ಅಂತ ಅನ್ನಿಸ್ತು ಇದರಲ್ಲಿ ಅಂತ ಕೇಳ್ತಾನೆ. ಆ ಹನುಮಂತ ಪ್ರಶ್ನೆ ಕೇಳಿದ ತಕ್ಷಣ ಪಟ್ಟಂತ ಉತ್ತರ ಕೊಟ್ಬಿಡ್ತೀವಿ ನಾವೆಲ್ಲ. ಅವನು ಮೊದಲು ಕೈ ಮುಗಿತಾನೆ. ಅವನು ಭಕ್ತಿಯ ಪರಾಕಾಷ್ಠೆ. ಅವನು ನರೋತ್ತಮ ಹನುಮಂತ ಮೊದಲು ಕೈ ಮುಗಿದು ಭಿನ್ನೈಸೋ ರಾಮ, ನಾನು ಎಲ್ಲ ತಿಂದಿರೋದು ಹೌದು, ಆದರೆ ಈ ತಯಾರು ಮಾಡಿರೋ ಯಾವ್ಯಾವ ಧಾನ್ಯಗಳಿದೆಯೋ ಅದನ್ನು ಒಂದ್ಸಲಿ ಕಣ್ಣಾರೆ ನೋಡಬೇಕು, ನಾನು ಪ್ರತ್ಯಕ್ಷವಾಗಿ ನೋಡಿದ್ದನ್ನು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾವುದು ಒಳ್ಳೆಯದು ಅಂತ ಹೇಳೋಕ್ಕೆ ನಾನು ಅದನ್ನು ಒಂದ್ಸಲಿ ಅದರ ತನುವ ನೀಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅದನ್ನು ನಾನು ನೋಡಬೇಕು, ಅದು ಹೇಗಿದೆ ಅನ್ನೋದನ್ನು ಕಣ್ಣಿಂದ ನೋಡಬೇಕು. ಅದರಿಂದ ದೇವರೇ ನೀವು ದಯವಿಟ್ಟು ಅದನ್ನು ತರಿಸಿ ಅಂತ ಕೇಳ್ಕೊತಾ ಇದ್ದಾನೆ. ಕೆಲರು ಗೋದಿಯ ಸಾಮೆಯನು ಕೆಲರು ನವಣೆಯ ಕಂಬು ಜೋಳವ ಕೆಲರು ಹಾರಕವೆಂದು ಕೆಲವರು ನೆಲ್ಲನು ಅತಿಶಯವು ಕೆಲರು ನರೆದಲಗನನು ಪತಿ ಕರಿಸಲದ ನೋಡಿದ ನೃಪತಿಯು ಅದರುಳು ಹಲವು ಮತವೇಕೆ ಒಂದನೇ ಪೇಳೆನಲು ಗೌತಮನು. ಈ ಥರ ರಾಮನೇ ಕೇಳಿದಾಗ ಎಲ್ಲ ತರಿಸಿದಾಗ ಅಲ್ಲಿ ಇರೋ ಅಷ್ಟು ಧಾನ್ಯಗಳ ರಾಶಿಯನ್ನೇ ತಂದು ಅಲ್ಲಿ ಹಾಕ್ಬಿಡ್ತಾರೆ. ಒಂದು ಪ್ರಶ್ನೆ ಮೂಡಿದಾಗ ಎಲ್ರಿಗೂ ಅವರದ್ದೇ ಒಂದು ಅಭಿಪ್ರಾಯ ಇರುತ್ತೆ. ಆ ರಾಮನೇ ಕೇಳ್ತಾ ಇದ್ದಾನೆ ಅಂದ ತಕ್ಷಣ ಅಷ್ಟರು ತಮ್ಮ ಅಭಿಪ್ರಾಯವನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ನಾನು ಗೋಧಿಗೆ, ನನ್ನ ಮತ ಗೋಧಿಗಿರಲಿ, ನನ್ನ ಮತ ಸಾಮೆಗಿರಲಿ ಅಂತ ಆ ಥರ ಪ್ರತಿಯೊಬ್ಬರು ಒಂದೊಂದನ್ನು ಆರಿಸ್ತಾ ಇದ್ದಾರೆ. ಆವಾಗ ಅಲ್ಲಿ ಆಗಿನ ಕಾಲದಲ್ಲಿ ಯಾವ್ಯಾವ ಧಾನ್ಯಗಳಿತ್ತು ಅಂತಲೂ ನಮಗಿಲ್ಲಿ ಒಂಚೂರು ಕಂಡು ಬರುತ್ತೆ. ಕೆಲವರು ಗೋಧಿನ, ಸಾಮೆ, ನವಣೆ, ಕಂಬು, ಜೋಳ, ಹಾರಕ, ನೆಲ್ಲು, ನರೆದಲಗ ಈ ಥರ ಎಲ್ಲದನ್ನು ಒಬ್ಬೊಬ್ಬರು ಒಂದೊಂದನ್ನು ಆರಿಸ್ತಾ ಇದ್ದಾರೆ. ಅದನ್ನು ನೋಡಿ ರಾಮ ಹೇಳ್ತಾನೆ, ಹಲವು ಮತವೇಕೆ, ಎಲ್ಲ ವೋಟ್ಸು ಸ್ಪ್ಲಿಟ್ ಆಗೋಗ್ಬಿಟ್ರೆ ಗೌರ್ಮೆಂಟ್ ಹೆಂಗೆ ಫಾರ್ಮ್ ಮಾಡೋದು ಅಂತ ಒಂದನ್ನು ಆರಿಸಿ ಹೇಳಿ ಅಂತ ಕೇಳ್ತಾನೆ. ಆಗ ಅಲ್ಲಿ ಗೌತಮ ಋಷಿಗಳಿರ್ತಾರೆ.
ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ದಾಶರಥಿ ದಾಶರಥಿ ಚಿತ್ತೈಸು ನಮ್ಮಯ ದೇಶಕ್ಕೆ ಅತಿಶಯ ನರೆದಲಗನೆ ವಾಸಿಯುಳ್ಳವನು ನರೆದಲಗನೆ ವಾಸಿಯುಳ್ಳವನು ಈತ ಮಿಕ್ಕಿನ ಧಾನ್ಯ ವೇತಕ್ಕೆ ಎನ್ನಲು ಲೇಸನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನು ಈ ಸುಪರಿಯಲಿ ಮಾಡುವರೇ ಈ ಸುಪರಿಯಲಿ ಮಾಡುವರೇ ಶಿವ ಎಂದನು ಆವ್ರಿಹಿಗ. ರಾಮ ಕೇಳಿದ ಪ್ರಶ್ನೆಗೆ ಗೌತಮ ಮುನಿಗಳು ನರೆದಲಗನೆ ನಮ್ಮ ದೇಶದಲ್ಲಿ ಎಲ್ಲ ಧಾನ್ಯಗಳಿಗಿಂತ ಅವನೇ ವಾಸಿ ಅಂತ ಹೇಳಿಬಿಡ್ತಾರೆ. ಅಷ್ಟು ಎಲ್ಲ ಸಮಸ್ತ ಸಕಲ ಧಾನ್ಯಗಳ ಮಧ್ಯೆ ನರೆದಲಗವನ್ನು ಅವರು ಚುನಾಯಿಸ್ತಾರೆ, ಅವರು ಅದನ್ನೇ ಆರಿಸ್ತಾರೆ. ನರೆದಲಗ ಅಂದರೆ ನಾವೀಗ ರಾಗಿ ಅಂತ ಯಾವುದನ್ನು ಕರಿತೀವೋ ಧಾನ್ಯ, ಅದನ್ನು ಅವರು ಆರಿಸ್ತಾರೆ. ಅದನ್ನು ಕೇಳಿದ ತಕ್ಷಣವೇ ವ್ರೀಹಿಗ ಅಂದರೆ ಭತ್ತದ ಧಾನ್ಯ, ಭತ್ತದಿಂದ ನಮಗೆ ಅಕ್ಕಿ ಬರುತ್ತೆ, ಆ ಧಾನ್ಯ ಸಿಡಿದೆದ್ದು ಬಿಡುತ್ತೆ. ಚೆನ್ನಾಗಿ ಹೇಳಿದೆ ಮುನಿಪ, ನೀನು ಪಕ್ಷಪಾತ ಮಾಡೋದು ಉಂಟೆ, ಈ ರೀತಿ ನೀನು ದೋಷರಹಿತ ಅಂತ ನಾವು ಅಂದ್ಕೊಂಡಿದ್ರೆ ಈ ರೀತಿ ಪಕ್ಷಪಾತ ನೀನು ಮಾಡ್ತೀಯ ಅಂತ ನಾನು ಊಹಿಸ್ಕೂಡ ಇರಲಿಲ್ಲ. ಶಿವಶಿವ ಅಂತ ಉದ್ಗಾರ ಮಾಡಿ ಅದು ತನ್ನ ಅಚ್ಚರಿಯನ್ನು ತೋರಿಸ್ಕೊಳತ್ತೆ. ಆ ಸಮಯದಲ್ಲಿ ಅಲ್ಲಿ ತನ್ನನ್ನು ಆರಿಸ್ಲಿಲ್ಲ ಅನ್ನೋ ಒಂದು ಅಸಮಾಧಾನ ಆ ಭತ್ತದ ಧಾನ್ಯಕ್ಕಿರುತ್ತೆ. ಅದ್ರ ಜೊತೆಗೆ ಅದರ ಸಹವಾಸಿಗಳು ಇನ್ನೊಂದಷ್ಟು ಧಾನ್ಯಗಳಿರುತ್ತೆ, ನೆಲ್ಲು, ಗೋಧಿ ಇತ್ಯಾದಿಗಳು. ಅವರು ಯಾರನ್ನೂ ಇವನು ಆರಿಸಲೇ ಇಲ್ಲ ಮುನಿವರರು. ಅವರು ಈ ಯಾವ ಧಾನ್ಯವನ್ನು ಆರಿಸ್ಲಿಲ್ವಲ್ಲ, ನನಗೂ ಆಗಲಿಲ್ಲ, ನನ್ನ ಕಡೆಯವ್ರಿಗೂ ಆಗಲಿಲ್ಲ, ಇದು ಎಂಥ ಅನ್ಯಾಯ ಅಂತ ಅದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದೆ. ಏನೆಲವೋ ನರೆದಲೆಗ ನೀನು ಸಮಾನನೇ ಎನಗಿಲ್ಲಿ ನಮ್ಮನು ದಾನವಾಂತಕ ಬಲ್ಲನು ಇಬ್ಬರ ಹೆಚ್ಚು ಕುಂದುಗಳ ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ನೀನು ಎಂದೆನುತ ಖತಿಯಲಿ ಬೈದು ಭಂಗಿಸಿದ ಬಂದಿದ್ದ ಕೋಪನೆಲ್ಲ ತಿರುಗಿಸಿ ಆ ನರೆದಲಗದ ಮೇಲೆ ಸುರಿದು ಬಿಡುತ್ತೆ ಭತ್ತ ಅಂದರೆ ನಮ್ಮ ಇದು ವ್ರೀಹಿಗ ಅಂದರೆ ಭತ್ತ. ಅಷ್ಟು ಕೋಪವನ್ನು ಆ ರಾಗಿಯ ಮೇಲೆ ತಿರುಗಿಸಿ ಬಾಯಿಗೆ ಬಂದಂಗೆ ಬೈದ್ಬಿಡತ್ತೆ. ನೀನು ಇಂಥ ರಾಮನ ಮುಂದೆ ನಿನ್ನನ್ನು ಆರಿಸೋದು ಅಂದರೆ ಏನು? ನೀನು ನನಗೆ ಸಮಾನನೇ,
ನರೆದಲಗ ಏನು ಬಂದು ಹೇಳಿಲ್ಲ ನಾನು ಸಮಾನ ಅಂತ, ಆದರೂ ಅದನ್ನು ಕೇಳೇ ಎಷ್ಟು ಕೋಪ ಬಂದಿದೆ ಅಂದರೆ ಅದನ್ನು ತುಂಬ ಬೈಯೋಕ್ಕೆ ಶುರು ಮಾಡಿದೆ. ಬಾಯಿ ಬಂದಂಗೆ ಬೈತಾ ಇದೆ. ನೀನು ಕುಲಹೀನ, ನಿನ್ನ ಪ್ರತಿಷ್ಠೆಯನ್ನು ಸುಡು, ನೀನು ಮತಿಹೀನ ಅಂತೆಲ್ಲ ತುಂಬ ಜೋರಾಗೆ ಅದನ್ನು ಬೈತಾ ಇದೆ. ಈಗ ಇದರ ರಚನೆ ಮಾಡಿರೋದು ಕನಕದಾಸರು. ಕುಲದ ಹೆಸರಲ್ಲಿ ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದಂಥವರು. ಅವರದ್ದೇ ಒಂದು ದೇವರ ನಾಮದಲ್ಲಿ ಇದರ ಬಗ್ಗೆ ಅವರು ಹಾಡಿರೋದಿದೆ. ಅದರ ಒಂದು ಉದಾಹರಣೆಯನ್ನು ಇವಾಗ ತೋರ್ಸಕ್ಕೆ ಇಷ್ಟಪಡ್ತೀವಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲವನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಇದು ಕನಕದಾಸ ಚಲನಚಿತ್ರ ನೋಡಿದವರು ಅಷ್ಟ್ರಿಗೂ ಚಿರಪರಿಚಿತವಾಗಿರುತ್ತೆ. ಕನಕದಾಸರು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ, ದೇವರನಾಮಗಳನ್ನು ರಚನೆ ಮಾಡಿದ್ದಾರೆ, ಮುಂಡಿಗೆಗಳನ್ನು ರಚನೆ ಮಾಡಿದ್ದಾರೆ. ಅತ್ಯಂತ ಭಕ್ತಿಯಿಂದ ಕೆಲವು ರಚನೆಗಳು ಮೂಡಿ ಬಂದಿವೆ. ಎಲ್ಲವೂ ಭಕ್ತಿ ಪ್ರಧಾನವಾಗಿದೆ. ಕೆಲವಲ್ಲಿ ನ್ಯಾಯ ನೀತಿ ಪಾಠಗಳು ಅಡಕೊಂಡಿವೆ. ಈ ಕುಲದ ಹೆಸರಲ್ಲಿ ಜಗಳವನ್ನು ಆಡಬೇಡಿ, ನಿಮಗದ್ರ ಮೂಲ ಏನಾರ ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ಬರೆದಿದ್ದಾರೆ. ಇನ್ನು ಮುಂದೆ ಕಥೆಯಲ್ಲಿ ನಾವು ನೋಡಿದ್ದೇನು ಅಂದರೆ, ವ್ರೀಹಿಗ ನಮ್ಮ ನರೆದಲಗನನ್ನು ಬಹಳಷ್ಟು ಬೈದುಬಿಟ್ಟಿದೆ. ಅದನ್ನು ಕೇಳಿ ಆ ನರೆದಲಗ ಏನು ಮಾಡತ್ತೆ ಅನ್ನೋದನ್ನು ನಾವು ನೋಡಬೇಕು. ಕೇಳುತ್ತ ಕನಲಿ ಕಂಗಳು ಕಿಡಿಮಸಗಿ ಖತಿಗೊಂಡು ನುಡಿದನು. ಸಿಡಿಲ ಘರ್ಜನೆಯಂತೆ ಸಭೆಯಲ್ಲಿ ಜರೆದನ ವ್ರೀಹಿಯ. ನುಡಿಗೆ ಹೇಸದ ಭಂಡ ನಿನ್ನೊಳು ಕೊಡುವರೆ ಮಾರುತ್ತರವ. ಕಡು ಜಡನಲ ನಿನ್ನೊಡೆಯ ಮಾತೇಕೆಂದ, ನಿನ್ನೊಡನೆ ಮಾತೇಕೆಂದ, ನಿನ್ನೊಡನೆ ಮಾತು ಏಕೆಯದ ನರೆದೆಲಗ. ಎಲ್ಲರ ಮುಂದೆ ಅವಮಾನಕರವಾದ ಮಾತುಗಳನ್ನು ಕೇಳಿದ್ರೆ ಹೇಗಾಗತ್ತೆ? ಆ ನರೆದಲಗ ಹತ್ತು ಕರೆದು ಮೂಲೆಗೆ ಹೊರಟೋಗತ್ತೆ ಅಂತ ಅಂದ್ಕೊಂಡಿದ್ದವ್ರಿಗೆ ಇಲ್ಲಿ ಬಹಳ ಆಶ್ಚರ್ಯ ಆಗೋಂಗೆ ಆಗತ್ತೆ. ಅವಾಗ ಅದನ್ನು ಕೇಳಿ ಕನಲಿ ಕಂಗಳು ಕಿಡಿ ಮಸಗಿ ಖತಿಗೊಂಡು ನುಡಿದನು, ಸಿಡಿಲ ಘರ್ಜನೆಯಂತೆ ಸಭೆಯಲ್ಲಿ ಜರಿದನ ವ್ರೀಹಿಯ ಅಂತ. ಅವನಿಗೆ ಕೇಳಿದ ತಕ್ಷಣ ತುಂಬ ಮನಸ್ಸಿಗೆ ಚಂಚಲ ಆಗತ್ತೆ, ಈ ಥರ ಒಂದು ನುಡಿಯನ್ನು ಕೇಳ್ತಾ ಇದ್ದೀನಲ್ಲ ಅಂತ. ಆಮೇಲೆ ಒಂದು ರೋಷ ಉಕ್ಕತ್ತೆ ಅವನಲ್ಲಿ. ಆ ರೋಷ ಉಕ್ಕಿ ಸಿಡಿಲ ಘರ್ಜನೆಯಂತೆ ಅಷ್ಟು ಜೋರಾಗೆ ಸಭೆಯಲ್ಲಿ ಬೈತಾನೆ ಅವನು ವ್ರೀಹಿಯನ್ನು. ಆ ಭತ್ತದ ಧಾನ್ಯವನ್ನು ತಿರುಗಿಸಿ ಬೈತಾನೆ. ಅವನು ಹೇಳ್ತಾನೆ, ನೀನು ನುಡಿಗೆ ಹೇಸದ ಭಂಡ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ, ಏನು ಅಂದರೆ ಅದನ್ನು ಬೇಕಾದ್ರೆ ಹೇಳ್ತೀಯ, ಅಂದರೆ ನೀನು ಯಾವ ಲೆವೆಲ್ಲಿಗೆ ಬೇಕಾದ್ರೆ ಇಳಿತೀಯ ಅಂತ ಹೇಳ್ತಾರಲ್ಲ ಆ ಥರ. ನೀನು ನುಡಿಗೆ ಹೇಸದ ಭಂಡ, ನಿನ್ನ ಹತ್ರ ಏನು ಮಾತು, ಎಂಥವು ನೀನು ಅಂದರೆ ಒಂದು ಹೇಳ್ತೀವಿ ಕೊಚ್ಚೆ ಮೇಲೆ ಕಲ್ಲು ಹಾರಿಸ್ದಂತೆ ಅಂತ.
ಅಷ್ಟು ಅಲ್ಲಿ ಕೆಟ್ಟದ್ದು ತುಂಬಿಕೊಂಡಿದ್ರೆ ಅದ್ರ ಮೇಲೆ ಕಲ್ಲು ಹಾರಿಸಿದ್ರೆ ಅದೆಲ್ಲ ಬಂದು ನಮ್ಮ ಮೇಲೆ ಬೀಳತ್ತೆ ಹೊರತು ಅದೇನು ಸರಿ ಹೋಗೋದಿಲ್ಲ. ಅದರಿಂದ ನಿನ್ನ ಹತ್ರ ಏನು ಮಾತು ಅಂತ ತಿರುಗಿ ಬೀಳತ್ತೆ ನರೆದಲೆಗ. ಆಗ ಮತ್ತೆ ಈ ಭತ್ತ ಏನು ಹೇಳತ್ತೆ ಅಂತ ನೋಡಬೇಕು. ಕ್ಷಿತಿಯಮರರು ಕ್ಷಿತಿಯಮರರು ಉಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲಿ ಕ್ರತುಗಳೆಡೆಯೊಳಗೆ ಅರಮನೆಯಲಿ ಪ್ರತಿದಿನವೂ ರಂಜಿಸುತ್ತ ದೇವರಿಗೆ ಅತಿಶಯದ ನೈವೇದ್ಯ ತಾನಹೆನೆಲ್ದ ಆವ್ರಿಹಿಗ ಈಗ ವ್ರೀಹಿಗ ಬೈದ್ರೆ ನರೆದೆಲಗನೂ ಬೈತು. ಇವಾಗಿದು ಮುಂದೆ ಏನು ಮಾಡೋದು? ನಾನು ಯಾಕೆ ಶ್ರೇಷ್ಠ ಅಂತ ಒಂದು ಸಮರ್ಥನೆ ಕೊಡಬೇಕು ಅಂತ ಸಮರ್ಥನೆಯನ್ನು ಕೊಡ್ತಾ ಇದೆ. ಅದು ಹೇಳ್ತಾ ಇದೆ, ಕ್ಷಿತಿಯಮರರು ಅಂದರೆ ಬ್ರಾಹ್ಮಣರು ಉಪನಯನದಲ್ಲಿ ಮುಂಜಿ ಮಾಡೋದ್ರಲ್ಲಿ ಸುವ್ರತ ಸುಭೋಜನ ಇಂಥ ಯಾವುದೇ ಒಂದು ಸಂದರ್ಭದಲ್ಲಿ ಮಂತ್ರಾಕ್ಷತೆಗೆ ನನ್ನನ್ನು ಉಪಯೋಗಿಸ್ಕೋತಾರೆ. ಭತ್ತದಿಂದ ಅಕ್ಕಿ ಬರುತ್ತೆ, ಅಕ್ಕಿಯಿಂದ ಮಂತ್ರಾಕ್ಷತೆ ಮಾಡ್ತೀವಿ. ಅದನ್ನು ದೇವರ ಪೂಜೆಗೆ ಶುಭ ಶೋಭನ ಮುಹೂರ್ತಗಳಲ್ಲಿ ಎಲ್ಲ ಹಿರಿಯರು ಮತ್ತು ಅರಮನೆಗಳಲ್ಲಿ ನಿತ್ಯ ದೇವರ ಪೂಜೆಗೆ ನೈವೇದ್ಯಕ್ಕೆ ಉಪಯೋಗಿಸೋವಂಥವ್ನು ನಾನು ಅಂತ ತನ್ನ ಒಂದು ಗರಿಮೆಯನ್ನು ಹೇಳ್ಕೊತಾ ಇದೆ. ಯಾತಕ್ಕೆ ತಾನು ಅತ್ಯುತ್ತಮ ಅಂತ ಆ ಪದವಿಯಲ್ಲಿ ಯಾಕೆ ತಾನಿರಬೇಕು ಅನ್ನೋದಕ್ಕೆ ಒಂದು ಸಮರ್ಥನೆಯನ್ನು ಕೊಡ್ತಾ ಇದೆ ಇಲ್ಲಿ ವ್ರೀಹಿಗ. ಅದಕ್ಕೆ ಮತ್ತೆ ನರದಲಗ ಏನು ಹೇಳತ್ತೆ ಅಂತ ನೋಡೋಣ. ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ, ಧನಾಢ್ಯರನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು. ಹೇಳಲೇನು ಅದನು ಹೆತ್ತ ಬಾಣಂತಿಯರು, ರೋಗಿಗೆ ಪಥ್ಯ ನೀನಹೇ, ಹೆಣದ ಬಾಯಿಗೆ ತುತ್ತು ನೀನಹೇ, ನಿನ್ನ ಜನ್ಮ ನಿರರ್ಥಕವಿಲ್ಲದ.
ವ್ರೀಹಿಗ ತನ್ನ ಪ್ರತಿಷ್ಠೆ ಏನು ಅಂತ ಹೇಳ್ಕೊಂಡಿದ್ದಕ್ಕೆ ನರದಲಗ ತಿರುಗಿಸಿ ಉತ್ತರ ಕೊಡ್ತಾ ಇದೆ. ಹೇಳ್ತಾ ಇದೆ, ನೀನು ಬಡವರನ್ನು ಕಣ್ಣೆತ್ತಿಯೂ ನೋಡಲ್ಲ. ಅವನು ಹೇಳ್ದ ಅಲ್ವಾ, ನಾನು ಅರಮನೆಯಲ್ಲಿ ನಾನು ಪೂಜೆಗೆ ಉಪಯೋಗಿಸಲ್ಪಟ್ಟವನು ಅಂತ. ಹೌದಪ್ಪ, ಅಲ್ಲಿ ನೀನು ಮಾಡಿರ್ತೀಯ, ಆದರೆ ಬಡವ್ರನ್ನ ನೀನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ನಿನಗೆ ಬರೀ ಧನಾಢ್ಯರು ಅಂದರೆ ಶ್ರೀಮಂತರ ಹಿಂದೆ ನೀನು ಹೋಗ್ತೀಯ, ಅವರಿಗೆ ಮಾತ್ರ ಲಭ್ಯನಾದವನು ನೀನು. ನೀನು ಎಲ್ಲ ಮಂಗಳಕರವಾದ ಕೆಲಸಗಳಿಗೆ ನನ್ನನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಿದ್ದೀಯಲ್ವಾ, ಹೆಣದ ಬಾಯಿಗೆ ನಿನ್ನೆ ತಾನೇ ಹಾಕೋದು, ಅದು ಬಹಳ ಮಂಗಳಕರವಾದದ್ದೇ. ಹಾಗೆ ವೀರರೋ ಅಥವಾ ಮೈಯನ್ನು ಪುಷ್ಟಿಗೊಳಿಸ್ಕೊಳಕ್ಕೆ ನೋಡ್ತಾ ಇರೋರು ಯಾರೂ ನಿನ್ನನ್ನು ತಿನ್ನೋದಿಲ್ಲ. ತಿನ್ನೋದು ಬರೀ ರೋಗಿಗಳು ಅಥವಾ ಬಹಳ ನಾಜೂಕ್ ಪರಿಸ್ಥಿತಿಯಲ್ಲಿರೋ ಬಾಣಂತಿಯರೋ, ಅವ್ರಿಗೆ ಪಥ್ಯ ಆಗಿರೋ ನೀನು, ನಿನ್ನ ಜನ್ಮ ವ್ಯರ್ಥ, ಹೌದೇ ಹೌದು ಅಂತ ಮರು ಉತ್ತರವನ್ನು ವ್ರೀಹಿಗನಿಗೆ ಕೊಡ್ತಾ ಇದೆ. ಸೊ ಯು ಆರ್ ಓನ್ಲಿ ಫಿಟ್ ಫಾರ್ ದಿ ಅನ್ಫಿಟ್ ಅಂತ ಇದ್ರ ಕಡೆಯಿಂದ ಹೇಳಿ ಈ ವಿವಾದ ಹಾಗೆ ಮುಂದುವರಿತಾ ಇದೆ. ಇಲ್ಲಿ ವಿವಾದದಲ್ಲಿ ನಾನು ಅಂಜನಾ ಸಂಗೀತದಲ್ಲೇ ವಿವಾದವನ್ನು ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ವ್ರೀಹಿಗನ ಕಡೆಯಿಂದ ಏನು ಬರುತ್ತೆ ಅಂತ ನಾವು ನೋಡಬೇಕು. ಧರಣಿಯಮರರು ಮಂತ್ರತಂತ್ರೋಚ್ಚರಣೆಯಲಿ ಹಸ್ತಾಂಬುಜದಿ ಮಿಗೆ ಹರಸಿ ಕೊಡಲು ಅಕ್ಷತೆಯ ಮಂಡೆಯೊಳಾಂತ ಮಹಿಮರಿಗೆ ದುರಿತ ದುಃಖ ವಿನಾಶ ಮಂಗಳಕರಬಹುದು ತಾನೀವೇ ಸಂತತ ಸಿರಿಯ ಸಂಪತ್ತು ಆಯುವನು ಕೇಳಿದನು ಆ ವ್ರೀಹಿಗ. ಈಗ ವ್ರೀಹಿಗ ಇನ್ನು ತನ್ನನ್ನು ತಾನೇ ಸಮರ್ಥಿಸ್ಕೊಳ್ಳೋಕ್ಕೆ ಸಾಕಷ್ಟು ಇದೆ. ನನ್ನನ್ನು ಕೇವಲ ದೇವ್ರ ಪೂಜೆಯಲ್ಲಿ ಉಪಯೋಗಿಸೋ ದ್ರವ್ಯ ಅಂತ ಇವನು ಅನ್ಕೊಂಬಿಟ್ಟಿದ್ದಾನೇನೋ, ಬರೀ ನೈವೇದ್ಯಕ್ಕಿಡೋ ಅನ್ನ ಅಷ್ಟೇ ಅಂತ. ನನಗೆ ಎಷ್ಟು ನನ್ನಲ್ಲಿರೋ ಶಕ್ತಿ ಇದೆ ಅಂತ ಹೇಳ್ಕೋಬೇಕು ಅಂತ ಅದು ಹೇಳ್ತಾ ಇದೆ. ಧರಣಿಯಮರರು ಅಂದರೆ ಬ್ರಾಹ್ಮಣರು ಮಂತ್ರೋಚ್ಚಾರಣೆಯಲ್ಲಿ ಆ ಮಂತ್ರವನ್ನು ಹೇಳಿ ಕೈ ಎತ್ತಿ ಹರಸಿ ಅಕ್ಷತೆಯನ್ನು ಕೊಟ್ಟರೆ, ಅದನ್ನು ತಲೆಯ ಮೇಲೆ ಇಟ್ಕೊಂಡ್ರೆ ಮಹಿಮರಿಗೂ ಅವರ ದುರಿತ ದುಃಖಗಳು ವಿನಾಶವಾಗೋಗುತ್ತೆ, ಮಂಗಳಕರಬಹುದು, ಅದನ್ನು ನಾನು ಕೊಡ್ತಾ ಇದ್ದೀನಿ. ಸಂತತ ಸಿರಿ ಸಂಪತ್ತು ಆಯು ಇದನ್ನೆಲ್ಲ ಕೊಡುವಂಥವನು ನಾನು ಅಂತ ವ್ರೀಹಿಗ ಹೇಳ್ಕೊತಾ ಇದ್ದಾನೆ. ಈ ಸಂದರ್ಭಗಳಲ್ಲಿ ಮಂತ್ರಾಕ್ಷತೆಯನ್ನು ಉಪಯೋಗಿಸೋದು ಹೌದು, ಅದಕ್ಕೆ ಆ ಶಕ್ತಿ ಇರೋದು ಹೌದು. ಆದರೆ ಆ ಶಕ್ತಿಗೆ ಮೂಲ ಭಗವಂತ, ಆ ಧಾನ್ಯ ಅಲ್ಲ. ಯಾವಾಗ ನಾವು ಮಾಡುವ ಕೆಲಸಗಳಲ್ಲಿ ನಾವು ಅದನ್ನು ಭಗವಂತನನ್ನು ಮರೆತು ಮಾಡಿದಾಗ ಅಹಂಕಾರ ಮದ ಎಲ್ಲವೂ ಬಂದು ಸೇರಿಕೊಂಡು ಇಂಥ ಪುಣ್ಯದ ಕೆಲಸವು ಅಲ್ಲಿ ಸೋಲುವ ಹಾಗೆ ಕಾಣೋ ಥರ ಆಗತ್ತೆ. ಇದಕ್ಕೆ ಪುನಃ ನರೆದಲಗ ಅಂದರೆ ರಾಗಿ ಏನು ಹೇಳತ್ತೆ ಅಂತ ನೋಡಬೇಕು.
ಮಳೆದೆಗೆದು ಬೆಳೆಯಡಗಿ ಕ್ಷಾಮದ ವಿಲಯ ಕಾಲದೊಳು ಅನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆದರಿಸಿ ಸಲಹುವೆನೋ ಸಲಹುವೆನೋ ಜಗವರಿಯೇ ಎಲವೋ ನೀನೆಲ್ಲಿಹೆಯೋ ನಿನ್ನಯ ಬಳಗವದು ತಾನೆಲ್ಲಿಹುದು ಈ ಹಲವು ಹುಲುಧಾನ್ಯಗಳೆನಗೆ ಸರಿದೊರೆಯೇ ನರೆದಲಗ ಹೇಳ್ತಾ ಇದೆ, ಮಳೆದೆಗೆದು ಬೆಳೆಯಡಗಿ ಕ್ಷಾಮದ ವಿಲಯ ಕಾಲದಲ್ಲಿ, ಅಂದರೆ ಅಲ್ಲಿ ಮಳೆ ಬರ್ತಾ ಇಲ್ಲ, ಬೆಳೆ ಇಲ್ಲ, ಕ್ಷಾಮ ಇದೆ, ಮತ್ತೇನನ್ನು ಬೆಳೆಯೋಕ್ಕಾಗಲ್ಲ. ಆವಾಗ ಪ್ರಾಣಿಗಳಿಗೆ, ಜನಗಳಿಗೆ ತಿನ್ನೋದಕ್ಕೆ ಏನೂ ಸಿಗ್ತಾ ಇರೋದಿಲ್ಲ, ಬಳಲಿ ಒದ್ದಾಡ್ತಾ ಇರ್ತಾರೆ. ಅವರಿಗೆ ಸಿಕ್ಕೋದು ಅವಾಗ ಈ ರಾಗಿ ಅಥವಾ ನರೆದಲಗ. ಆವಾಗ ಅಂಥ ಕಷ್ಟದ ಪರಿಸ್ಥಿತಿಲಿ ಆ ಪ್ರಾಣಿಗಳನ್ನು ನಾನು ಆಧರಿಸಿ ಸಲಹುವೆನು. ಅದನ್ನು ಇಡೀ ಜಗತ್ತು ಅದನ್ನು ಅರಿತಿದೆ. ನೀನು ಅವಾಗ ಎಲ್ಲಿರ್ತೀಯ? ಅಲ್ಲಿ ಕ್ಷಾಮ ಆಗಿದೆ ಅಂದಾಗ ಎಲ್ಲಿದೆ ಭತ್ತದ ಧಾನ್ಯ? ನಿನ್ನ ಬಳಗದವರು ಅಂದರೆ ಸಹವಾಸಿಗಳು ಒಂದಷ್ಟು ಇರ್ತಾರಲ್ಲ, ಅವ್ರ ಪಾರ್ಟಿ ಅಥವಾ ಅವ್ರ ಟೀಮ್ ಅವರೆಲ್ಲ ಎಲ್ಲಿರ್ತಾರೆ, ನೀವೆಲ್ಲ ಎಲ್ಲಿರ್ತೀರಾ ಅಂತ ಕೇಳ್ತಾ ಇದೆ. ಈಗ ನಾವು ಧಾನ್ಯದ ಗುಣ ನೋಡ್ತಾ ಹೋದರೆ, ರಾಗಿ ಅನ್ನೋ ಧಾನ್ಯ ಅಕ್ಕಿಗಿಂತ ಅರ್ಧ ನೀರಲ್ಲಿ ಬೆಳೆಯುವಂಥ ಧಾನ್ಯ. ಅದು ಅಕ್ಕಿಗೆ ಅಥವಾ ಭತ್ತಕ್ಕೆ ರಾಗಿಗೆ ಬೇಕಾದಷ್ಟು 2ರಷ್ಟು ನೀರು ಬೇಕಾಗತ್ತೆ. ಅದಕ್ಕೆ ಇನ್ನೂ ಪೋಷಣೆ ತುಂಬ ಜಾಸ್ತಿ ಬೇಕಾಗತ್ತೆ. ರಾಗಿ ಇನ್ನೂ ಬಹಳ ಕಷ್ಟಕರವಾದ ಪರಿಸ್ಥಿತಿಗಳಲ್ಲೂ ಸುಲಭವಾಗಿ ಬೆಳೆಯುತ್ತೆ. ಆದ್ದರಿಂದ ಕಷ್ಟ ಕಾಲದಲ್ಲಿ ಅದು ಎಲ್ರಿಗೂ ಸಿಕ್ಕುವಂಥದ್ದು ಅಂತ ಹೇಳ್ತಿರೋದಕ್ಕೆ ಅದಕ್ಕೂ ಒಂದು ವಿಷಯ ಅಡಗಿದೆ. ಇಲ್ಲಿ ಕನಕದಾಸರು ಹೇಗೆ ಬೇರೆ ಬೇರೆ ವರ್ಗಗಳಲ್ಲಿ ಒಂದು ಅಂತರದಿಂದ ಹೇಗೆ ವ್ಯತ್ಯಾಸಗಳು ಬಂದು ಹೋಗಿದೆ, ಒಂದೊಂದು ಕಡೆಯಿಂದನೂ ಯಾರು ಏನು ಅವರಲ್ಲಿ ಯಾವ ಸತ್ವಾಂಶ ಇದೆ, ಏನು ಶಕ್ತಿ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಮುಂದೆ ವ್ರೀಹಿಗ ಏನು ಹೇಳತ್ತೆ ಅಂತ ನೋಡಬೇಕು. ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ, ಗೋವದು ಕರೆದ ಹಾಲಿಗೆ ಕುರಿಯ ಹಾಲು ಅಂತರವೇ, ಭಾವಿಸಲು ಪರಮ ಸಾಹಸಿ ವೀರ ಹನುಮಗೆ ಮರದ ಮೇಲಣ ಕಪಿಯು ತಾನಂತರವೇ, ಫಡ ನೀನೆನಗೆ ಸರಿಯೇ ಭ್ರಷ್ಟ ತೊಲಗೆಂದ, ಈಗ ವ್ರೀಹಿಗ ಬೇರೆ ಬೇರೆಯಾದ ರೀತಿಗಳಲ್ಲಿ ತನ್ನನ್ನು ತಾನೇ ಸಮರ್ಥಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದು ಒಂದು ವಾಗ್ವಿವಾದ, ವಾಗ್ಯುದ್ಧ ಥರನೇ ಆಗಿ ಹೋಗಿದೆ. ಸಾಮ, ದಾನ, ಭೇದ, ದಂಡ ಅಂತ ಒಂದಾದ್ಮೇಲೆ ಒಂದು ಯಾವುದು ಪ್ರಯತ್ನ ಪಟ್ಟರೆ ಯಾವ್ದರಿಂದ ಆಗತ್ತೋ ನೋಡೋಣ ಅಂತ ಚೆನ್ನಾಗಿ ಬಯಸ್ಕೊಂಡಾಗಿದೆ. ತನ್ನ ಕುಂದುಗಳು ಮೇಲೆ ಎದ್ದಾಗೋಗಿದೆ. ಇವಾಗ ಅದು ಒಂದು ರೀತಿ ಕಂಪ್ಯಾರಿಸನ್ ಮಾಡಿ ವ್ಯಂಗ್ಯದಿಂದ
ಒಂದು ವಾದ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಕೇಳ್ತಾ ಇದೆ, ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ. ಒಣಗೋಗಿರೋ ಒಂದು ಯಾವುದೋ ಮರದ ಕಡ್ಡಿಗೂ ಆ ಗಂಧದ ಕಡ್ಡಿಗೂ ವ್ಯತ್ಯಾಸ ಇರಲ್ವೇ? ಗೋವಿನ ಹಾಲಿಗೂ ಕುರಿ ಹಾಲಿಗೂ ಅಂತರ ಇಲ್ವೇ? ಹಾಗೆ ಪರಮ ಸಾಹಸಿ ನಮ್ಮ ವೀರ ಹನುಮಂತಂಗೂ ಯಾವುದೋ ಒಂದು ಮರದ ಮೇಲಿರೋ ಕಪ್ಪಿಗೋ ವ್ಯತ್ಯಾಸ ಇರೋದಿಲ್ವೇ? ಹಾಗೆ ನನಗೆ ನಿನಗೆ ಏನು ಅಂದ್ರೇನು ಸಮಾನ ಇಲ್ಲ, ಭ್ರಷ್ಟ ತೊಲಗೋಗು ಇಲ್ಲಿಂದ ಅಂತ ಅಷ್ಟೇ. ಇನ್ನೂ ಜಾಸ್ತಿ ಬೈಗಳ ತೀಕ್ಷ್ಣವಾಗ್ತಾ ಇದೆ. ಓಡಿಸಿ ಹೆಂಗಾರು ತಾನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಜೋರಾಗಿ ನಡೀತಾ ಇದೆ. ಇದರಿಂದ ಈ ರೀತಿ ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನೋ ವಾದಗಳು ಎಲ್ಲ ಕಡೆ ಬರುತ್ತೆ. ಅದಕ್ಕೆ ಕನಕದಾಸರು ನಾನಾ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಈ ವಿಷಯಗಳನ್ನು ಎತ್ತಿ ತೋರಿಸಿ ಅದನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನು ತೋರಿಸೋ ಒಂದು ದೇವರ ನಾಮದ ಉದಾಹರಣೆ ಈಗ ಹೀಗಿದೆ. ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ, ಜಾಲ ವಿದ್ಯೆ ಬಯಲು ಮಾಯೆ ನಿನ್ನದೇನೆಲೋ, ಕೀಳು ಜಡಿದ ತೊಗಲ ಗೊಂಬೆ ನಿನ್ನದೇನೆಲೋ, ಲೋಲ ಆದಿಕೇಶವನ ಭಕ್ತನಾಗೆಲೋ. ಓ ನಾನು ನೀನು ಎನ್ನದಿರು ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಜ್ಞಾನದಿಂದ ನಿನ್ನ ನೀನೇ ತಿಳಿದುಕೊಳ್ಳೆಯೋ, ನಾನು ನೀನು ಎನ್ನದಿರು, ನೀನು ನಾನು ಎನ್ನದಿರು, ನಾನು ನೀನು ಎನ್ನದಿರು ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಈ ರೀತಿ ಕನಕದಾಸರು ಹೇಳ್ತಾ ಇದ್ದಾರೆ, ಯಾರು ಹೆಚ್ಚು ಯಾರು ಕಡಿಮೆ ಅಂದರೆ ನಾನು ನೀನು ಅನ್ನೋವನೇ ಹೀನ ಅಂತ. ಯಾರು ಅಭೇದ ಭಾವವನ್ನು ಮಾಡ್ತಾರೋ ಅಲ್ಲಿ ಹೀನತನ ತೋರಿಸ್ತಾ ಇದ್ದಾರೆ. ಮನುಷ್ಯನಾದವನು ಜ್ಞಾನದಿಂದ ನಿನ್ನನ್ನು ನೀನೇ ತಿಳ್ಕೊ. ಸುತ್ತಲೂ ಮುತ್ತಲೂ ಇರೋರನ್ನ ನೋಡಿಕೊಂಡು ಪೈಪೋಟಿ ಮಾಡಿಕೊಂಡು ಯಾವಾಗಲೂ ಅದರಲ್ಲೇ ಇದ್ದು ಅಹಂಕಾರಕ್ಕೆ ಆಹಾರವನ್ನು ಕೊಡ್ತಾ ಹೋದರೆ ಹೇಗೆ ಉದ್ಧಾರ ಆಗೋದಕ್ಕೆ ಸಾಧ್ಯ? ನೀನು ನಾನು ಅಂತ ಬೇರೆ ನೋಡೋದ್ರ ಬದಲು ನಿನ್ನನ್ನೇ ನೀನು ತಿಳ್ಕೊ. ಆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಒಂದು ಸಾಧನೆಯನ್ನು ಮಾಡು. ಜ್ಞಾನದಿಂದ ನಿನ್ನ ನೀನೇ ತಿಳಿದುಕೊಳ್ಳೆಯೋ ಅಂತ ಒಂದು ತುಂಬ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಈಗ ನಮ್ಮ ವಾಗ್ಯುದ್ಧಕ್ಕೆ ಮತ್ತೆ ಬರಬೇಕಲ್ಲ, ಮುಂದೆ ಏನಾಗ್ತಾ ಇದೆ ಅಂತ ನೋಡೋಣ. ಅದರಲ್ಲಿ ಬಲ್ಲಿದರು ಬರೆ ಬಡವರಲಿ ನಿನ್ನಲಿ ಉಂಟು ಉಪೇಕ್ಷೆ, ನಮ್ಮಲಿ ಸಲ್ಲದು ಈ ಪರಿಪಕ್ಷಪಾತವದಿಲ್ಲ. ಭಾವಿಸಲು ಬಲ್ಲಿದರು ಬಡವರುಗಳು ಎನ್ನದೇ ಎಲ್ಲರನ್ನು ರಕ್ಷಿಸುವೆ ನಿರ್ದಯನಾನಲ್ಲ. ತಾನಿನ್ನಂತೆ ಎಲೆ ಕುಟಿಲಾತ್ಮ ಹೋಗೆಂದ ನರೇದೊಳಗ ಹೇಳ್ತಾ ಇದೆ ರಾಗಿಯ ಮಾತಿದು.
ದುಡ್ಡಿರೋರು ಬಂದರೆ ಅವ್ರ ಹತ್ರ ಹೋಗ್ತೀಯಾ, ಅವ್ರ ಹತ್ರ ಹೋಗೋ ಒಂದು ಉಪೇಕ್ಷೆ ನಿಂದು. ಬಡವರಲ್ಲಿ ನಿನಗೆ ಉಪೇಕ್ಷೆ, ಅವರ ಅಪೇಕ್ಷೆ ಬಡವರಿಗೆ ಉಪೇಕ್ಷೆ, ಒಂದು ತಿರಸ್ಕಾರವನ್ನು ತಾತ್ಸಾರವನ್ನು ನೀನು ಮಾಡ್ತೀಯ. ನಮ್ಮಲ್ಲಿ ಈ ರೀತಿ ಪಕ್ಷಪಾತ ಇಲ್ಲ. ಯಾರೇ ಬಂದರೂ ಅವ್ರಿಗೆ ರಕ್ಷಣೆಯನ್ನು ಕೊಡ್ತೀವಿ. ಅದರಿಂದ ನೀನು ನಿರ್ದಯಿ, ನೀನು ಮೋಸಗಾರ, ಕುಟಿಲಾತ್ಮ ಅಂದರೆ ಮೋಸಗಾರ, ನೀನೇ ಹೋಗು ಅಂತ. ಅವನು ಇವನಿಗೆ ತೊಲಗು ಅಂತ ಬೈತಾ ಇದ್ದಾನಲ್ವ, ನೀನು ಹೋಗು ಅಂತ ಇವನು ಅವನಿಗೆ ತಿರುಗಿಸಿ ಬೈತಾ ಇದ್ದಾನೆ. ಇಲ್ಲಿ ಮತ್ತೆ ನಾವು ಧಾನ್ಯದ ಗುಣದ ಕಡೆ ಗಮನ ಕೊಟ್ಟರೆ, ರಾಗಿ ಅನ್ನೋದು ಮುಂಚೆ ಬಡವರ ಹೊಟ್ಟೆಗೆ ಹಿಟ್ಟು ಅನ್ನೋ ಥರ ಇತ್ತು. ಈಗ ಅದರ ಗುಣಗಳನ್ನು ನೋಡಿ ಅದು ಮತ್ತೆ ಒಂದು ಹೋಲ್ ಗ್ರೇನ್, ಅದರಲ್ಲಿ ಬಹಳಷ್ಟು ಸಾತ್ವಿಕ ಅಂಶಗಳಿರುತ್ತೆ, ವಿಟಮಿನ್ಸು, ಮಿನರಲ್ಸು, ಫೈಬರು ಎಲ್ಲ ಬಹಳ ಹೆಚ್ಚಾಗಿ ಇದ್ದು ಅದು ಇವಾಗ ಸೂಪರ್ ಫುಡ್ ಆಗಿದೆ. ಸಾಕಷ್ಟು ಬೆಲೆ ಬಾಳುವ ವಸ್ತುವೇ ಆಗಿದೆ ಈಗ. ಅದನ್ನು ಅದು ಹೇಳ್ಕೊತಾ ಇದೆ, ನನ್ನಲ್ಲಿ ಇಷ್ಟು ಸತ್ವ ಇರೋನು, ಇಷ್ಟು ನಾನು ಎಲ್ಲರನ್ನೂ ಸಲಹುತ್ತೀನಿ, ಸಾಕ್ತೀನಿ, ಸಲಹುತ್ತೀನಿ ಅಂತ ಹೇಳ್ತಾ ಇದೆ. ಪಕ್ಷಪಾತದಿಂದ ಎಷ್ಟು ನೋವಾಗಿದೆ ಅನ್ನೋದು ಇಲ್ಲಿ ನಾವು ನೋಡಬಹುದು. ಹಾಗೆ ನಾವು ಪ್ರಪಂಚದಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಮನುಷ್ಯ ಕಾಲಿಟ್ಟಿದ್ದಾನೋ ಅಲ್ಲಿ ಈ ಪಕ್ಷಪಾತದ ಒಂದು ಪ್ರಾಬ್ಲಮ್ಮು ಇದ್ದೇ ಇದೆ. ಪಕ್ಷಪಾತ ಅಂದರೆ ಡಿಸ್ಕ್ರಿಮಿನೇಷನ್ನು. ಅದು ಇಲ್ಲದೆ ಇರೋ ದೇಶ ಇಲ್ಲ, ಸ್ಥಳ ಇಲ್ಲ, ಜಾಗ ಇಲ್ಲ. ಹಾಗೆ ಆ ಪಕ್ಷಪಾತದ ವಿರುದ್ಧ ಎಚ್ಚೆತ್ತಿ ನಿಂತ ಸಂತರು ಹಾಗೇ ಎಲ್ಲ ಕಡೆ ಹೊಟ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲೇ ನೋಡಿದ್ರೆ ಅಣ್ಣಮ್ಮಾಚಾರ್ಯರು ಎಷ್ಟು ಚೆನ್ನಾಗಿ ಬ್ರಹ್ಮಮೊಕ್ಕಟೆ ಅನ್ನೋ ಹಾಡಿನಲ್ಲಿ ಚಂಡಾಳ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಅವನು ಮೆಟ್ಟೋ ಭೂಮಿ ಒಂದೇನೆ, ಒಬ್ಬ ರಾಜ ಇರ್ಬೋದು, ಯಾವುದೋ ಸಾಮಾನ್ಯ ಸೈನಿಕನಾಗಿರ್ಬೋದು, ನಿದ್ರೆ ಇಬ್ಬರಿಗೂ ಒಂದೇನೆ, ಆ ಸೂರ್ಯನಾದವನು ಯಾವ ಪ್ರಾಣಿ ಮೇಲಾಗಲಿ ಮನುಷ್ಯನ ಮೇಲಾಗಲಿ ಒಂದೇ ಥರ ಅವನ ಒಂದು ಶಾಖವನ್ನು ಕೊಟ್ಟು ಕಾಪಾಡ್ತಾನೆ ಅಂತ ಹೇಳಿ ಬ್ರಹ್ಮಮೊಕ್ಕಟೆ ಅಂದರೆ ಈ ಇಡೀ ಪ್ರಪಂಚ ಒಂದೇ ಅಂತ ಹೇಳಿ ತೋರಿಸ್ತಾರೆ. ಈಗ ವಾಗ್ವಿವಾದ ಮುಂದೆವರಿತಾ ಇದೆ. ವ್ರೀಹಿಗ ಏನು ಹೇಳತ್ತೆ ಅಂತ ನೋಡೋಣ. ಸುರನದಿಗೆ ತಾಸರಿಯೇ ಕಾಡೊಳು ಹರಿವ ಹಳ್ಳದ ನೀರುತ್ತ ಗರುಡನ ಮರಿಗೆ ಹತ್ತು ಅಂತರವೇ ಹಂಸಗೆ ಬಕನು ಹೋಲುವುದೇ ಸರಸ ಮರಿಕೋಗಿಲೆಗೆ ವಾಯಸ ನಣಕಿಸುವ ತೆರನಾಯಿತು ಸಾಕು ಸಾಕಿನ್ನರದೆಲಗ ನೀನಾವಮಾನ್ಯನು ಕಡೆಗೆ ತೊಲಗೆಲ್ದ ವ್ರೀಹಿಗ ಅಂದರೆ ಭತ್ತ ಹೇಳ್ತಾ ಇದೆ. ಪ್ರಕೃತಿಯಲ್ಲಿ ನಾವು ನೋಡಿದ್ರೆ ಸುರ ನದಿ ಅಂದರೆ ಗಂಗೆ ಅದು ನೀರೇ, ಹಳ್ಳದಲ್ಲಿರೋ ನೀರು ಅಂದರೆ ಕೊಚ್ಚೆ ನೀರು ನೀರೇ. ಅದರ ಎರಡೂ ನೀರೇ ಆಗಿದ್ರೂ ಎಷ್ಟು ಅಂತರ ಇದೆ ಎರಡಕ್ಕೂ. ಗರುಡನ ಮರಿ, ಆ ಗರುಡನ್ನು ಪೂಜೆ ಮಾಡ್ತೀವಿ, ಅದಕ್ಕೆ ಆದರೆ ಹದ್ದು ಅದೂ ಪಕ್ಷಿನೇ. ಸ್ವಲ್ಪ ಸಮಾನಗಳಿರೋಂಥ ಪಕ್ಷಿಗಳೇ ಎರಡು, ಆದರೆ ಹದ್ದು ಸ್ಮಶಾನದಲ್ಲಿದ್ದು ಹೆಣಗಳನ್ನು ತಿನ್ನೋ ಅಂತಹ ಒಂದು ಪಕ್ಷಿ. ಅದಕ್ಕೆ ಇದಕ್ಕೆ ಏನು ಸಮಾನ ಇದೆ? ಹಾಗೆ ಹಂಸ ಅಂದರೆ ಅದು ಹಾಲು ನೀರು ಕೊಟ್ಟರೆ ಬರೀ ಹಾಲನ್ನು ಕುಡ್ಕೊಂಡಿರೋ ಅಂಥದ್ದು ಅಂತ ಕಾವ್ಯಗಳಲ್ಲಿ ಅರಮನೆಗಳಲ್ಲಿ ಇಟ್ಟು ಅದನ್ನು ಎಷ್ಟು ಉನ್ನತ ಸ್ಥಾನ ಇದೆ. ಅದೇ ಥರದ್ದು ಇನ್ನೊಂದು ಬಿಳಿ ಪಕ್ಷಿ, ಆ ಬಕ, ನೀರಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮೀನು ತಿಂತಾ ಇರುತ್ತೆ. ಅದಕ್ಕೆ ಇದಕ್ಕೆ ಅಂತರ ಇಲ್ವೇ?
ಹಾಗೆ ಒಂದು ಮರಿ ಕೋಗಿಲೆನ ಆ ಕಾಗೆ ಆಡ್ಕೊಂಡಂಗಾಯ್ತು, ನೀನು ನನ್ನನ್ನು ಅಣಕಿಸ್ತಾ ಇರೋದು, ನೀನು ಸಾಕಿದ್ನು, ನಿನಗೆ ಯಾವ ಮಾನ್ಯತೆಯೂ ಇಲ್ಲ, ತೊಲಗು ನೀನು ಅಂತ ಮತ್ತೆ ಬೈದು ಕಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದೆ ವ್ರೀಹಿಗ. ಸೊ ಏನಿ ಹಿರಿಕಿರಿದ ನುಡಿಯದೆ ಮೌನ ದೀಕ್ಷಿತರಾದಿರಲ ಕಂಡೆನು ಮುರಿದಾಡುವಿರಿ ಅಸಾಧ್ಯವೋ ಸಾಧ್ಯವೋ ನಿಮಗೆ ಈ ನಪುಂಸಕನಲ್ಲಿ ನಿರಂತರವೇನು ಕಾರಣ ವಾದವಿದು ನಮಗೇನು ಬುದ್ಧಿಯನು ಅರಹುವಿರಿ ಪೇಳೆಂದ ನರೆದೆಲಗ ಸಾಕಷ್ಟು ಮಾತುಗಳು ಬಂದಿವೆ. ಉಂಡಿದ್ದುಳಿಯಲ್ಲ ಆಡಿದ್ದುಳಿಯತ್ತೆ ಅಂತ ಒಂದು ಮಾತಿದೆ. ನಾವು ಏನಾದ್ರು ತಿಂದರೆ ಅದು ಎಷ್ಟೇ ಚೆನ್ನಾಗಿರಲಿ, ಒಂದಷ್ಟು ಹೊತ್ತಾದಮೇಲೆ ಅದು ಜೀರ್ಣ ಆಗಿ ಹೊರಟು ಹೋಗುತ್ತೆ. ಆದರೆ ಯಾವುದಾರ ಮಾತು, ಅದರಲ್ಲೂ ಚುಚ್ಚೋ ಅಂಥ ಮಾತು, ಮನಸ್ಸಿಗೆ ಹಿಂಸೆ ಆಗುವಂಥ ಮಾತಿದ್ದರೆ ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ, ಅದು ಉಳಿಯೋದಿಲ್ಲ, ಅದು ಉಳಿಯತ್ತೆ, ಅದು ಮನಸ್ಸು ಮೇಲೆ ಒಂದು ಪರಿಣಾಮವನ್ನು ಮಾಡಿಬಿಡತ್ತೆ ಗಾಢವಾದದ್ದು ಅಂತ. ಹಾಗೆ ಇಷ್ಟೆಲ್ಲ ಮಾತುಗಳನ್ನು ಕೇಳಿ ಇನ್ನೂ ಆ ನರೆದಲಗ ಇನ್ನು ತಾಳಲಾರೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗೆ ಅದು ಕೇಳ್ತಾ ಇದೆ, ಇಷ್ಟೆಲ್ಲ ಅವಮಾನಕಾರಿ ಮಾತುಗಳು ಆಡ್ತಾ ಇದ್ದರೆ ನೀವು ಕೇಳ್ತಾ ಕೂತಿದ್ದೀರಲ್ಲ, ಮೌನ ದೀಕ್ಷಿತರಾಗಿದ್ದೀರಲ್ಲ ಅಂತ. ಅಂದರೆ ಅನ್ಯಾಯ ಎಲ್ಲಾರ ಆದರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದು ಒಂದು ತಪ್ಪೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಮ್ಮ ಈ ವಿವಾದವನ್ನು ನಿಮಗೆ ಸಾಕು ಮಾಡಿಸೋಕ್ಕೆ ಸಾಧ್ಯವೋ ಅಸಾಧ್ಯವೋ, ನೀವು ಇನ್ನೂ ನಮಗಿನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಇಂಥ ನಪುಂಸಕನ ಹತ್ರ ನಾನಿನ್ನೂ ವಾದ ಮಾಡೋದಕ್ಕಾಗೋದಿಲ್ಲ, ನೀವು ಬುದ್ಧಿಯನ್ನು ಹೇಳಲೇಬೇಕು ಅಂತ ಹೇಳ್ತಾ ಇದೆ. ಈ ವಾದ ಹೇಗಾಗಿದೆ ಅಂದರೆ, ಭತ್ತ ಒಂದು ಹೇಳಿದ್ರೆ ರಾಗಿ ಒಂದು ಹೇಳುತ್ತೆ, ಆ ಯುದ್ಧ ಆಗ್ತಾನೇ ಇದೆ, ಮುಂದಕ್ಕೆ ಹೋಗ್ತಾನೇ ಇದೆ. ಅದು ವಿತಂಡವಾದ ಅನ್ನೋ ಲೆವೆಲಿಗೆ ಬಂದು ಹೋಗಿದೆ. ಇನ್ನು ಅದನ್ನು ಇನ್ನೆಷ್ಟು ಮುಂದುವರಿಸಿದ್ರೂ ಅದೇ ರೀತಿ ಮುಂದುವರಿತಾನೇ ಇರುತ್ತೆ ಅನ್ನೋ ಒಂದು ರೀತಿ ಹೋಗಿದೆ. ಇದಕ್ಕೆ ಒಂದು ಕಥೆ ಇದೆ. ಒಮ್ಮೆ ಕಾಳಿದಾಸನನ್ನು ಸೋಲಿಸ್ಬೇಕು ಅಂತ ಒಬ್ಬ ಬಂದು ಏನಾರು ಒಂದು ಪ್ರಯತ್ನ ಮಾಡಿ, ಒಂಥರ ಒಂದು ಟ್ರಿಕ್ಕಾರು ಮಾಡಿ ಇವನನ್ನು ಸೋಲಿಸ್ಬಿಡ್ಬೇಕು ಇವತ್ತು ವಾದದಲ್ಲಿ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಒಂದು ವಿಷಯವನ್ನು ಕೊಟ್ಟು ಅವನು ಕಾಳಿದಾಸ ಒಂದು ಮಾತಾಡಿದ ತಕ್ಷಣ ಆ ಪದ ಹೇಳಿದ್ರೆ ತತ್ತಿ ತಿಕ್ಕಿಂ ಅಂದರೆ ಹಂಗಂದ್ರೇನು ಅಂತ ಕೇಳೋದು. ಅದಕ್ಕೆ ವಿಶ್ಲೇಷಣೆ ಕೊಡಕ್ಕೆ ಹೋದರೆ ಮತ್ತೆ ಆ ಪದಕ್ಕೆ ಹಂಗಂದ್ರೇನು ತತ್ತಿ ತಿಕ್ಕಿಂ, ಏನು ಮುಂದೆನೇ ಹೋಗೋಕ್ಕಾಗಲ್ಲ. ಪ್ರತಿಯೊಂದು ಪದಾನೂ ಅದಕ್ಕೆ ವಿಶ್ಲೇಷಣೆ ಕೊಡ್ತಾನೆ ಇರಬೇಕು. ಆ ವಿಶ್ಲೇಷಣೆಗೆ ಮರು ವಿಶ್ಲೇಷಣೆ ಕೊಡ್ತಾ ಇರಬೇಕು ಅಂದರೆ ಅದು ಮುಗಿಯೋದೇ ಇಲ್ಲ. ಒಂದಷ್ಟು ಹೊತ್ತಾದಮೇಲೆ ಕಾಳಿದಾಸ ಹೇಳ್ತಾನೆ, ನೀನು ಇಷ್ಟೆಲ್ಲ ಕೇಳಿದ್ಯಾ, ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ಬೋದಾ ಅಂತ. ಕೇಳೋದೇನು ಕೇಳ್ತೀಯೋ ಅಂತಾನೆ. ಕಿಮ್ಮಿತ್ತಿ ಕಿಮ್ ಅಂತಾನೆ, ಏನು ಅಂದ್ರೇನು ಹೇಳು ಅಂತ. ಅವಾಗ ಅವನು ಸುಮ್ಮನೆ ತೆಪ್ಪಗಾಗೋಗ್ತಾನೆ. ಅಲ್ಲಿಗೆ ಆ ವಾದ ಮುಗಿಯತ್ತೆ. ಹಾಗೆ ಈ ವಿತಂಡವಾದ ಅನ್ನೋದನ್ನು ಮುರಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿನಲ್ಲಿ ಮುಂದೆ ಹೋಗ್ತಾನೇ ಇರುತ್ತೆ. ಆದ್ದರಿಂದ ನೀವು ಇನ್ನೂ ನಮಗಿನ್ನು ಬುದ್ಧಿಯನ್ನು ಹೇಳಲೇಬೇಕು ಅಂತ ನರೆದಲಗ ಕೇಳ್ಕೊತಾ ಇದೆ.
ಪರಮಧಾನ್ಯದೊಳಗೆ ಪರಮಧಾನ್ಯದೊಳು ಇಬ್ಬರೇ ಇವರಿರಲಿ ಇಬ್ಬರೇ ಇವರಿರಲಿ ಸೆರೆಯೊಳು 6 ತಿಂಗಳು ಹಿರಿದು ಕಿರಿದು ಹಿರಿದು ಕಿರಿದೆಂಬಿವರ ಪೌರುಷವರಿಯಬಹುದು ಇಂದು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನುತ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನು ಆ ವಿಭೀಷಣಗೆ ಅಲ್ಲಿ ಕೆಂಡಾಮಂಡಲದ ಕೋಪದಿಂದ ಬಾಯಿಗೆ ಬಂದಂಗೆ ಬೈದು ಗಲಾಟೆಗಳು ನಡೀತಾ ಇದ್ರು. ಶ್ರೀರಾಮಚಂದ್ರ ಮಾತ್ರ ಶಾಂತಚಿತ್ತನಾಗಿದ್ದು ನ್ಯಾಯ ಹೇಳಿ ಎಂದಾಗ ಅವನು ಧರ್ಮಜ್ಞನಾದವನು, ಧರ್ಮದ ಮರ್ಮಗಳನ್ನು ಅರಿತವನು. ಅಷ್ಟು ಸುಲಭವಾಗಿ ಸರಿ ಏನೋ ಜಗಳಾಡ್ತಿದ್ರೆ ಆಯಿತು ನಿನಗೆ ಅಂತ ಕಾಯಿನ್ ಟಾಸ್ ಥರ ಅವನು ಹೇಳೋದಿಲ್ಲ. ಅವನು ಹೇಳ್ತಾನೆ, ನಿಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡೋಣ. 6 ತಿಂಗಳು ನೀವಿಬ್ಬರು ಸೆರೆಯಲ್ಲಿರಿ, ಆವಾಗ ಹೆಚ್ಚು ಕಡಿಮೆಗಳು ತಾನಾಗೇ ಗೊತ್ತಾಗತ್ತೆ. ನಾವಿನ್ನು ಅಯೋಧ್ಯೆಗೆ ಹಿಂತಿರುಗ್ತೀವಿ, 6 ತಿಂಗಳಾದಮೇಲೆ ನಿಮ್ಮನ್ನು ಕರೆಸ್ತೀವಿ, ಆವಾಗ ನ್ಯಾಯವನ್ನು ಹೇಳ್ತೀವಿ ಅಂತಾರೆ. ಇನ್ನು ಮುಂದೇನಾಗತ್ತೆ ಅಂತ ನೋಡೋಣ. ಸುರಮುನಿಗಳಿಂತೆನಲು ಭೂಸುರವರರು ಸಂತೋಷಿಸಲು ಸಭಿಕರು ನರೆದೆಲಗ ನೀ ಬಾರೆನುತ ರಾಮ ನೃಪಾಲ ನೆರೆ ಮೆಚ್ಚಿ ಕರೆದು ಕೊಟ್ಟನು ತನ್ನ ನಾಮವ ಧರೆಗೆ. ರಾಘವ ರಾಘವ ರಾಗಿ ರಾಘವ ರಾಗಿ ರಾಘವನೆಂಬ ಪೆಸರಾಯಿತು. ಇರದೆ ವ್ರೀಹಿ ನಾಚಿದನು, ಇರದೆ ವಿಹಿ ನಾಚಿದನು. ಸಭೆಯಲ್ಲಿ ಶಿರವ ಬಾಗಿಸಿದ. ಆರು ತಿಂಗಳು ಕಳೆದಿವೆ. ಸೆರೆಯಿಂದ 2 ಧಾನ್ಯಗಳನ್ನು ರಾಮ ಕರೆಸ್ಕೊಂಡಿದ್ದಾನೆ. ಅಲ್ಲಿ ರಾಮ ಆ ಕಡೆ ಅಯೋಧ್ಯೆಗೆ ಪಯಣವನ್ನು ಮಾಡಿ ಅವನಿಗೆ ಪಟ್ಟಾಭಿಷೇಕ ಆಗಿದೆ. ಅಲ್ಲಿ ಒಂದು ಧರ್ಮದ ಒಂದು ಗೆಲುವು ಅಲ್ಲ ಆಗಿದೆ. ಅಧರ್ಮ ನಡೆದಿದೆ. ರಾಮನಿಗೂ ಬಹಳಷ್ಟು ಕಷ್ಟವನ್ನು ಅವನು ಅನುಭವಿಸಿದ್ದಾನೆ. ಆ ಅಧರ್ಮವನ್ನು ಮೀರಿ ಧರ್ಮವನ್ನು ಗೆಲ್ಲಿಸಿ, ಧರ್ಮ ಅನ್ನೋದು ಇವಾಗ ಅಲ್ಲಿ ರಾಮ ರಾಜ್ಯವಾಗಿ ಉಳಿದಿದೆ. ಅಂಥ ಕಡೆಗೆ ನಮ್ಮ ಧಾನ್ಯಗಳೆರಡನ್ನೂ ಕರೆಸಿದ್ದಾನೆ. ಧಾನ್ಯಗಳನ್ನು 6 ತಿಂಗಳಾದಮೇಲೆ ನೋಡಿದ್ರೆ ಹೇಗಿರುತ್ತೆ ಪರೀಕ್ಷೆ ಮಾಡಬೇಕು.
ಈ ಪರೀಕ್ಷೆಗೆ ರಾಮ ಒಬ್ಬನೇ ಅದನ್ನು ನೋಡಿ ಹೇಳಲಿಲ್ಲ. ಅಲ್ಲಿಗೆ ಸಕಲ ಮುನಿವರ್ಯರೆಲ್ಲರೂ, ದೇವತೆಗಳು ಎಲ್ಲರೂ ಬಂದು ಸೇರಿದ್ದಾರೆ ಆ ತೀರ್ಪನ್ನು ಕೊಡೋಕ್ಕೆ, ಏನಾಗಿದೆ ಅಂತ ನೋಡೋದಕ್ಕೆ. ನೋಡಿದ್ರೆ ಸಾರ ಹೃದಯನು ನರದೆಲಗ ನಿಸ್ಸಾರವೀವ್ರಿಹಿ, ಆ ತನ್ನ ಸಾರವಷ್ಟನ್ನು ಇಟ್ಟುಕೊಂಡು ಸಾರವತ್ತಾಗೆ ಕಾಣಿಸ್ತಾ ಇದೆ ನರೆದಲಗ ಅಂದರೆ ರಾಗಿ. ಆ ಭತ್ತ ಮಾಸಿ ಹೋಗಿದೆ, ನಿಸ್ಸಾರವಾಗಿ ಹೋಗಿ ಮಾಸಿ ಹೋಗಿರತ್ತೆ. ಧಾನ್ಯದ ಗುಣವನ್ನು ನೋಡಿದ್ರೂ ಹಾಗೆ ಇದೆ. ಭತ್ತ ಹೊರಗಡೆ ರಾಗಿಯಷ್ಟು ದಿನ ಇರೋದಕ್ಕಾಗೋದಿಲ್ಲ, ಬೇಗ ಅದು ಮಾಸಿ ಹೋಗುತ್ತೆ, ಬೂಜು ಬಂದ್ಬಿಡುತ್ತೆ, ಅದರಲ್ಲಿ ಇರೋ ಒಂದು ಎಣ್ಣೆಯ ಅಂಶ ಬೇಗ ಹಾಳಾಗಿ ಹೋಗುತ್ತೆ. ಆದರೆ ರಾಗಿ ಬಹಳಷ್ಟು ದಿನ, ಇದರದ್ದು 2-3 ಪಟ್ಟಷ್ಟು ದಿನ ಕೆಡದೆ ಚೆನ್ನಾಗಿರುತ್ತೆ, ತನ್ನ ಸತ್ವವನ್ನೆಲ್ಲ ಹಿಡಿದಿಟ್ಕೊಂಡು ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಅದು ಸಾರವತ್ತಾಗಿದೆ, ಇದು ನಿಸ್ಸಾರವಾಗಿ ಹೋಗಿದೆ. ಆಗ ರಾಮ ಆ ರಾಗಿಯನ್ನು ಕರೀತಾನ, ನರೆದಲಗವನ್ನು ಕರೆದು ಅವನ ಹೆಸರನ್ನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಕನಕದಾಸರು. ರಾಘವ ಅನ್ನೋ ಹೆಸರಿಂದ ರಾಗಿ ಅನ್ನೋದು ಬಂತು ಅಂತ. ಈ ಪೂರ್ತಿ ಚಿತ್ರಣ ಹೇಗಿದೆ ಅಂದರೆ, ಈಗ ನಾವು ರಿಯಾಲಿಟಿ ಶೋಗಳಲ್ಲಿ ನೋಡ್ತೀವಿ, ಆ ಗ್ರ್ಯಾಂಡ್ ಫಿನಾಲೆ ಅಂದಾಗ ಗುರುಗಳು, ಮಹಾಗುರುಗಳು, ಪರಮಗುರುಗಳು ಅಂತ ಎಲ್ಲ ಪ್ರೊಡ್ಯೂಸರು, ಡೈರೆಕ್ಟರ್ಗಳನ್ನೆಲ್ಲರನ್ನೂ ಕರೆದುಬಿಟ್ಟು ಯಾರು ಗೆಲ್ತಾರೋ ಅವ್ರ ಕೈಯನ್ನೆತ್ತಿ ಅಲ್ಲಿ ಬಹಳ ಸುರಿಮಳೆಗಳನ್ನೆಲ್ಲ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಇದನ್ನು ತಾನೊಬ್ಬನೇ ಒಬ್ರಿಗೊಬ್ಬರು ಜಗಳಾಡ್ತಿರೋರಿಬ್ಬರಲ್ಲಿ ಹೇಳ್ಬಿಟ್ಟು ಮುಗಿಸಲ್ಲ, ಇಡೀ ಪ್ರಪಂಚಕ್ಕೆ ಇದು ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಜೋರಾಗಿ ವಿಜೃಂಭಣೆಯಿಂದ ಮಾಡಿ ಆ ರಾಗಿಯನ್ನು ನೀನು ಗೆದ್ದೆ ಅಂತ ಹೇಳ್ತಾ ಇದ್ದಾನೆ ಶ್ರೀರಾಮಚಂದ್ರ. ಇದ್ರ ಮುಂದೆ ಏನು ಹೇಳ್ತಾನೆ ಅಂತ ನೋಡೋಣ. ಈಗ ರಾಗಿ ಅನ್ನೋದನ್ನು ಕನಕದಾಸರ ಸಮಾನ ಕಾಲರಾದ ಪುರಂದರದಾಸರು ಅವರ ಒಂದು ಕೃತಿಯಲ್ಲಿ ತುಂಬ ಕೊಂಡಾಡಿದ್ದಾರೆ. ಅದರ ಒಂದು ತುಣುಕನ್ನ ಈಗ ಕೇಳೋಣ. ಸಿರಿರಮಣನ ದಿನ ನೆನೆಯುವರಾಗಿ, ಗುರುತಿಗೆ ಬಾಹೋರಂತವರಾಗಿ, ಕರೆದರೆ ಭವವನು ನೀಗುವರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ರಾಗಿ ತಂದಿರ್ಯಾ ಭಿಕ್ಷಕೆ ರಾಗಿ ತಂದಿರ್ಯಾ. ಕರೆದರೆ ಭವವನು ನೀಗುವರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ರಾಗಿ ತಂದಿರ್ಯಾ ಭಿಕ್ಷಕೆ ರಾಗಿ ತಂದಿರ್ಯಾ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ಭಿಕ್ಷಕೆ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ಇದರಲ್ಲಿ ಭಿಕ್ಷಕ್ಕೆ ಯೋಗ್ಯವಾದದ್ದು ರಾಗಿ ಅಂತ ರಾಗಿನೂ ಕೊಂಡಾಡಿ, ಆ ರಾಗಿಯನ್ನು ಇಟ್ಕೊಂಡೇ ನೀವು ಯಾವ ರೀತಿಯಲ್ಲಿ ಅದನ್ನು ಕೊಡಬೇಕು, ಮನಃಶುದ್ಧಿಗೆ ಯೋಗ್ಯರಾಗಿ ಭೋಗ್ಯರಾಗಿ ಅಂತ. ರಾಗಿ ಯೋಗ್ಯವೂ ಹೌದು ಭೋಗ್ಯವೂ ಹೌದು, ಹಾಗೆ ನಾವು ಯೋಗ್ಯರಾಗಬೇಕು ಭೋಗ್ಯರಾಗಬೇಕು ಅನ್ನೋ ಒಂದನ್ನು ಸುಂದರವಾದ ಒಂದು ರಚನೆಯಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ರಾಮನ ಮಾತು ಏನಿದೆ ಅಂತ ಕೇಳಬೇಕು. ದೇವರಿಗೆ ಪರಮಾನನಿ ಮನುಜಾವಳಿಗೆ ಪಕ್ವಾನನೀತನು. ನೀವು ಧರೆಯೊಳಗಿಬ್ಬರು ಅತಿ ಹಿತದಲ್ಲಿ
ನೀಬಹುದು. ನಾವು ಕೊಟ್ಟೆವು ವರವ ಸಲ್ಲುವುದಾವ ಕಾಲದಲ್ಲಿನ್ನೋ ನೀವೇ ಪಾವನರು ಸುಖಿ ಎಂದು ಉಪಚರಿಸಿದನು. ನೃಪತಿ ಉಪಚರಿಸಿದನು. ರಾಮ ತನ್ನ 16 ಗುಣಗಳಲ್ಲಿ ಒಂದು ಗುಣ ಸರ್ವಭೂತೇಶು ಹಿತಃ ಅಂತ, ಎಲ್ಲ ಭೂತಗಳಿಗೂ ಹಿತವನ್ನು ಉಂಟು ಮಾಡೋನು ಅಂತ. ಆದ್ದರಿಂದ ಇಲ್ಲಿ ಗೆದ್ದವರು ಸೋತವರು ಎಲ್ರಿಗೂ ಒಂದು ಹಿತವನ್ನು ಅವನು ಕೊಡ್ತಾ ಇದ್ದಾನೆ. ಶ್ರೀರಾಮ ಹೇಳ್ತಾ ಇದ್ದಾನೆ, ಭತ್ತ ದೇವರಿಗೆ ಪರಮಾನ್ನ ನೀ, ರಾಗಿ ಮನುಜಾವಳಿಗೆ ಪಕ್ವಾನ್ನ ನೀನು. ನೀವು ಧರೆಯೊಳಗೆ ನೀವಿಬ್ಬರೂ ಹಿತವಾಗಿರಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಅಂದರೆ ಒಂದು ಬೇಕು ಒಂದು ಬೇಡ ಅಂತಲ್ಲ. ಪ್ರಪಂಚಕ್ಕೆ ನೀವಿಬ್ಬರೂ ಬೇಕು, ನೀವಿಬ್ಬರೂ ಹಿತವಾಗೂ ಇರಬೇಕು. ವರವ ಕೊಟ್ಟಿದ್ದೀನಿ, ಇನ್ನು ಅನಂತ ಕಾಲಕ್ಕೂ ಆ ವರವಿರುತ್ತೆ. ನೀವಿಬ್ಬರು ಪಾವನರಾಗಿದ್ದೀರಿ, ಸುಖವಾಗಿರಿ ಅಂತ ಹೇಳ್ತಾ ಇದ್ದಾನೆ ರಾಮ. ಅವನ ಗುಣ ಹೇಗೆ ತೋರಿಸತ್ತೆ ಅಂದರೆ, ಇದಿಷ್ಟು ಭಗವಂತನ ಸೃಷ್ಟಿನೇ, ಆ ಸೃಷ್ಟಿಯನ್ನು ಹರಿಸ್ಬೇಕಾಗಿರೋದು ಆ ಭಗವಂತನೇ. ಈ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಾಧಾನವನ್ನು ಹೇಳಿ ರಾಮ ಎಲ್ಲರನ್ನೂ ಸಂತೈಸ್ತಾನೆ. So I had promised to reveal the winner to our non-Kannada speaking friends also. The winner is Naredalaga or Ragi. Rama crowns it as Ragi, names it after himself, Raghava. And finally he consoles both of them, saying both are needed in this world and that they should coexist peacefully and have been blessed by him. ಈ ರೀತಿಯಲ್ಲಿ ಸಾಂತ್ವನವನ್ನು ಕೊಟ್ಟು ಎಲ್ಲರಿಗೂ ಹರಿಸಿ ರಾಮ ಸಂತೈಸ್ತಾನೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮಂಗಳ ಪದ್ಯದೊಂದಿಗೆ ಕಾರ್ಯಕ್ರಮನ ಮುಗಿಸ್ತೀವಿ. ಹರಿಭಕ್ತಿ ಸಾರದ ಒಂದು ಪದ್ಯದಿಂದ ನಾವು ಆರಂಭ ಮಾಡಿದ್ವಿ ನಾಂದಿಯಾಗಿ. ಮಂಗಳಕ್ಕೂ ಹರಿಭಕ್ತಿ ಸಾರದ ಕಡೆಯ ಪದ್ಯವನ್ನೇ ಹಾಡಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಲೋಕದೊಳಗತ್ಯಧಿಕವೆನಿಸಿ ಕಾಗಿ ನೆಲೆಸಿರಿಯಾದಿ ಕೇಶವ ತಾ ಕೃಪೆಯೊಳಗೆ ನುಡಿದನು ಈ ಭಕ್ತಿ ಸಾರವನು. ಜೋಕೆಯಲಿ ಬರೆದು ಓದಿ ಕೇಳರ ನಾ ಕುಲದಿ ಮಾಧವನು ಕರುಣಿಪ ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿ ಕೇಶವನು. ಶ್ರೀ ಕಮಲವಲ್ಲಭನು ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿ ಕೇಶವನು. ಜಯಮಂಗಳಂ ನಿತ್ಯ ಶುಭಮಂಗಳಂ ಜಯಮಂಗಳಂ ನಿತ್ಯ ಶುಭಮಂಗಳಂ
जयमङ्गलं नित्य शुभमङ्गलं जयमङ्गलं नित्य शुभमङ्गलम् सर्वे जनाः सुखिनो भवन्तु समस्तसन्मङ्गलानि भवन्तु ॐ शान्तिः शान्तिः शान्तिः